ಯತ್ನಾಳ್ ಗಡಿಪಾರು ಮಾಡುವಂತೆ ತುಮಕೂರಿನಲ್ಲಿ ಪ್ರತಿಭಟನೆ. ಟೌನ್ಹಾಲ್ ವೃತ್ತದ ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಪ್ರೊಟೆಸ್ಟ್. ಎಸ್ ವೀಕ್ಷಕರೇ, ಇತ್ತೀಚೆಗೆ ತುಮಕೂರಿನಲ್ಲಿ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಈ ವೇಳೆ ತುಮಕೂರಿನ ವಿಸರ್ಜನೆಗೆ ಘಟಾನುಘಟಿ ನಾಯಕರು ಆಗಮಿಸಿದ್ರು. ಅದರಲ್ಲೂ ಫೈರ್ ಬ್ರ್ಯಾಂಡ್ ಎಂದೇ ಖ್ಯಾತಿಯನ್ನ ಗಳಿಸಿರುವ ಬಸನಗೌಡ ಪಾಟೀಲ್ ಎಂಟ್ರಿ ಕೊಟ್ಟಿದ್ರು. ಲಕ್ಷಾಂತರ ಅಭಿಮಾನಿಗಳು ಜೈಕಾರ ಕೂಗಿ ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಈ ವೇಳೆ ಬಸನಗೌಡ ಪಾಟೀಲ್ ಧರ್ಮದ ಕಿಚ್ಚನ್ನ ಹಚ್ಚಿದ್ರು. ಅತ್ತ ಕೊಪ್ಪಳದಲ್ಲಿಯೇ ಮಾತನಾಡುವ ವೇಳೆ ಆ ಚಾಮುಂಡೇಶ್ವರಿಗೆ ಪೂಜೆ ಮಾಡಲು ದಲಿತ ಮಹಿಳೆಗೂ ಕೂಡ ಅವಕಾಶವಿಲ್ಲ ಎಂದು ಹೇಳಿಕೆಯನ್ನ ನೀಡಿದ್ರು. ಈ ಹೇಳಿಕೆ ಎಲ್ಲೆಡೆ ವೈರಲ್ ಆಗಿ ದಲಿತ ಪರ ಸಂಘಟನೆಗಳು ಯತ್ನಾಳ್ ವಿರುದ್ಧ ಹರಿಹಾಯ್ದ್ರು. ಕೂಡಲೇ ಪಕ್ಷದಿಂದ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿ ಎಂಬ ಆಕ್ರೋಶದ ಕೂಗು ಹೆಚ್ಚಾಗಿತ್ತು. ಇತ್ತ ತುಮಕೂರಿನಲ್ಲಿಯೇ ಎಫ್ಐಆರ್ ದಾಖಲಿಸಿದ್ರು. ಇದೀಗ ಟೌನ್ಹಾಲ್ ವೃತ್ತದ ಬಳಿ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಅಲ್ಪಸಂಖ್ಯಾತ ಒಕ್ಕೂಟಗಳಿಂದ ಪ್ರತಿಭಟನೆಯನ್ನ ನಡೆಸಿ ಯತ್ನಾಳ್ ಗಡಿಪಾರು ಮಾಡುವಂತೆ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ತುಮಕೂರಿನಲ್ಲಿಯೂ ಯತ್ನಾಳ್ ವಿರುದ್ಧ ದಲಿತ ಪರ ಸಂಘಟನೆಗಳು ಹಾಗೂ ಅಲ್ಪಸಂಖ್ಯಾತ ಸಂಘಟನೆಗಳ ಕಿಚ್ಚು ಕೊಂಚ ಜೋರಾಗಿಯೇ ಇದೆ. ಒಬ್ಬ ದಲಿತ ಹೆಣ್ಣುಮಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಯತ್ನಾಳ್ರನ್ನ ಕೂಡಲೇ ಗಡಿಪಾರು ಮಾಡುವಂತೆ ಟೌನ್ಹಾಲ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಇನ್ನು ದಲಿತ ಮಹಿಳೆ ಹಾಗೂ ಅಲ್ಪಸಂಖ್ಯಾತ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಮುಖಂಡರು ಆಕ್ರೋಶವನ್ನ ಹೊರಹಾಕಿದ್ರು. ಅವಿವೇಕಿ ಯತ್ನಾಳ್ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಗಿದ್ರು. ಜೊತೆಗೆ ಅವರ ಮೇಲೆ ಎಫ್ಐಆರ್ ಮಾಡಿದ್ರೆ ಸಾಲದು, ಅವರನ್ನ ಗಡಿಪಾರು ಮಾಡಲೇಬೇಕೆಂದು ಪಟ್ಟು ಹಿಡಿದು ಪ್ರತಿಭಟಿಸಿದ್ರು. ಬಿಜೆಪಿಯ ಉಚ್ಚಾಟಿತ ಶಾಸಕರು ಯತ್ನಾಳ್ರವರು ಅವರು ಮೌಲ್ಯಾಧಾರಿತ ರಾಜಕಾರಣಿ ಅಲ್ಲ ಅಂತ ಸಾಬೀತನ್ನು ಮಾಡಿದ್ದಾರೆ. ಏನು ತುಮಕೂರಿಗೆ ಬಂದು ಇಲ್ಲಿರುವ ಶಾಂತಿಯನ್ನು ಕದಡಲು ಅವರು ಮಾತಾಡೋಗಿದ್ದಾರೆ. ಅದು ನಮ್ಮ ಉಸ್ತುವಾರಿ ಸಚಿವರ ಬಗ್ಗೆ ಆಗಿರ್ಬೋದು, ದಲಿತರ ಬಗ್ಗೆ ಆಗಿರ್ಬೋದು, ಅಥವಾ ಅಲ್ಪಸಂಖ್ಯಾತರ ಬಗ್ಗೆ ಆಗಿರ್ಬೋದು. ಅದು ತುಮಕೂರಿನ ಜನ ಯಾವತ್ತೂ ಕೂಡ ಸಹಿಸಲ್ಲ. ಇದಕ್ಕೆ ನಾವು ಮೊದಲನೇದಾಗಿ ಖಂಡನೆಯನ್ನು ಮಾಡುತ್ತೇವೆ. ಯಾವ ಯತ್ನಾಳ್ರವರು ಅವರಿಗೆ ಅವಶ್ಯಕತೆ ಬಿದ್ದಾಗ ಮುಸಲ್ಮಾನರ ಟೋಪಿ ಹಾಕಿಕೊಂಡು ಟಿಪ್ಪು ಜಯಂತಿಯನ್ನು ಆಚರಿಸ್ತಾರೆ, ಅದೇ ಯತ್ನಾಳ್ರವರು ಬಿಜೆಪಿಯಿಂದ ಉಚ್ಚಾಟಿತರಾದ ಮೇಲೆ ಅದೇ ಮುಸಲ್ಮಾನರ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾರೆ. ಇವರ ಅವಶ್ಯಕತೆಗೆ ತಕ್ಕಂತೆ ಇವರು ರಾಜಕಾರಣ ಮಾಡುವಂಥವ್ರು. ಇವ್ರಿಗೆ ಯಾವುದೇ ದಾರಿ ಏನೂ ಇಲ್ಲ. ಸಮಾಜದಲ್ಲಿರುವ ಶಾಂತಿಯನ್ನು ಕದಡಲು ಇವರು ರಾಜ್ಯದಲ್ಲೆಲ್ಲ ಪ್ರವಾಸ ಮಾಡಿ ಜನಗಳಿಗೆ ತೊಂದರೆಯನ್ನು ತಂದುಕೊಡ್ತಾ ಇದ್ದಾರೆ. ಈಗಾಗಲೇ ಅವ್ರ ಮೇಲೆ 71 ಮೊಕದ್ದಮೆಗಳನ್ನು ದಾಖಲಿಸಿದ್ದಾರೆ. ಸರ್ಕಾರದವರು ಅವ್ರನ್ನ ಬಂಧಿಸಬೇಕು. ನಾವೆಲ್ಲರೂ ಕೂಡ ದಲಿತ ಪರ ಸಂಘಟನೆಗಳು, ಅಲ್ಪಸಂಖ್ಯಾತರ ಒಕ್ಕೂಟದವರೆಲ್ಲ ಸೇರಿ ಅವರಿಗೆ ಖಂಡನೆಯನ್ನು ಮಾಡ್ತೇವೆ. ಏನು ನೀವು ಬೇರೆ ಬೇರೆಯಾದ ಜಾತಿಯ ಒಂದು ಏನು ಸಮ್ಮಿಲನ ಇದೆ, ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟೋಗಿದ್ದಾರೆ, ಸಮಾಜವನ್ನು ಕೊಟ್ಟೋಗಿದ್ದಾರೆ. ಯಾರೇ ದೊಡ್ಡವರಾಗಲಿ ಯಾರೇ ಚಿಕ್ಕವರಾಗಲಿ ಎಲ್ಲರೂ ಕೂಡ ಭಾರತೀಯ ಪ್ರಜೆಗಳು. ನಮಗೇನು ಇಲ್ಲಿ ಜೀವನ ಮಾಡೋಕ್ಕೆ ಶಾಂತಿಯುತವಾಗಿ ಒಂದು ಅವಕಾಶವನ್ನು ಅಂಬೇಡ್ಕರ್ ಸಾಹೇಬರು ಕೊಟ್ಟೋಗಿದ್ದಾರೆ. ಅದರಂತೆ ನಾವೆಲ್ಲರೂ ಕೂಡ ಇಲ್ಲಿ ಜೀವನ ನಡೆಸ್ತಾ ಇದ್ದೇವೆ. ನಿಮ್ಮ ಅಧಿಕಾರದ ಆಸೆಗೆ ಬೇರೆಯವರ ಜೀವಕ್ಕೆ ಕುತ್ತು ತಂದು ನೀವು ರಾಜಕಾರಣ ಮಾಡಬೇಡಿ, ನಿಮ್ದು ಏನು ಇಲ್ಲೇನು ನಡೆಯಲ್ಲ ಅಂತ ಹೇಳ್ತಾ ಅವರ ಹೇಳಿಕೆಗಳನ್ನು ಖಂಡನೆ ಮಾಡ್ತೇನೆ. BJP ಅವರು ಈಗಾಗಲೇ ಅವ್ರಿಗೆ ಉಚ್ಚಾಟನೆ ಮಾಡಿದ್ದಾರೆ. ಮತ್ತೆ BJP ಅವರು ಸೇರಿಸ್ಕೊಳ್ಳಿ ಅಂತ ಅವರು ಇದೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಗಡಿಪಾರು ಮಾಡಬೇಕಂತ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತೇವೆ. ಇವತ್ತು ತುಮಕೂರು ನಗರದಲ್ಲಿ ದಲಿತ ಮುಖಂಡರುಗಳು ಹಾಗೂ ಅಲ್ಪಸಂಖ್ಯಾತ ಮುಖಂಡರುಗಳು ನಗರದ BJS ಮೇಳದಲ್ಲಿ ಸೇರಿ ಹಾಗೂ ಅದರ ಜೊತೆಗೆ ಮಹಿಳಾ ಮುಖಂಡರುಗಳು ಸೇರಿ ಇವತ್ತು ಬಿಜಾಪುರಿನ ಶಾಸಕರಾದ ಬಸನಗೌಡ ಯತ್ನಾಳ್ ಇತ್ತೀಚಿನ ಹೇಳಿಕೆಗಳ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸಂವಿಧಾನದ ಅಡಿಯಲ್ಲಿ ರೈಟ್ ಟು ಸ್ಪೀಚ್ ಅಂದರೆ ಮಾತನಾಡಲು ಎಲ್ಲರಿಗೂ ಹಕ್ಕಿದೆ. ಆದರೆ ಈ ರೀತಿಯಾಗಿ ಮಾತಾಡುವಂಥ ಅವಕಾಶ ಸಂವಿಧಾನದಲ್ಲಿ ಇಲ್ಲ. ನೀವು ಇತ್ತೀಚೆಗೆ ನೋಡಿರ್ಬೋದು, ಈ ಅವಿವೇಕಿ ಶಾಸಕ ಇತ್ತೀಚೆಗೆ ದಲಿತ ಮಹಿಳೆಯರ ವಿರುದ್ಧವಾಗಿ, ಮುಸಲ್ಮಾನರ ಮಹಿಳೆಯರ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಮೊನ್ನೆ ತಾನೇ ತುಮಕೂರು ನಗರಲ್ಲಿ ಅನೇಕ ವರ್ಷಗಳಿಂದ ಏನೋ ಶಾಂತಿಯುತವಾಗಿ
ಗಣೇಶ ವಿಸರ್ಜನೆ ಮಹೋತ್ಸವ ನಡ್ಕೊಂಡು ಬರ್ತಾ ಇದೆ. ನಾವೆಲ್ಲರೂ ಅದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇಂತಹ ಒಂದು ಶಾಂತಿಯುತ ಕಾರ್ಯಕ್ರಮದಲ್ಲಿ ಬಂದು ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಆ ಸಮುದಾಯದ ಕೋಮಿನ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಇಂತಹದ್ದು ಅವಿವೇಕಿತನ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಶಾಸಕರಿಗೆ ಇವರು BJPಯಿಂದ ಗೆದ್ದು ಬಂದರೂ ಕೂಡ BJPಯ ವರಿಷ್ಠ ಇವರಿಗೆ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ನಾನು ಕೂಡ ತಮ್ಮ ಮುಖಾಂತರ ನಮ್ಮ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ, ಇವ್ರಿಗೆ ಕೂಡಲೇ ಗಡೀಪಾರು ಮಾಡಬೇಕು ಇಂತಹ ವ್ಯಕ್ತಿಗೆ. ಹಾಗೂ ಏನು ಇವತ್ತು ಕೇಸ್ಗಳು ಇವ್ರ ವಿರುದ್ಧವಾಗಿ ಅನೇಕ ಕೇಸ್ಗಳಿದ್ದಾವೆ, ಈ ಕೇಸ್ಗಳ ಮುಖಾಂತರ ಅವರಿಗೆ ಶಾಸಕ ಸ್ಥಾನದಿಂದ ವಜಾಗೊಳಿಸಲು ಮಾನ್ಯ ಗವರ್ನರ್ ಕೂಡ ತಾವು ಮುಂದಿನ ಕ್ರಮಕ್ಕೆ ಪತ್ರಗಳನ್ನು ಬರೀಬೇಕಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ಈ ಮುಖಾಂತರ ಎಲ್ಲರ ಮುಖಂಡರ ಪರವಾಗಿ ನಾನು ಒತ್ತಾಯ ಮಾಡಿ ಇವತ್ತು ಈ ರೀತಿಯ ಹೇಳಿಕೆಗಳನ್ನು ಯಾರೇ ಆಗಲಿ ಕೊಡಬಾರ್ದು. ನಾವು ಭಾರತೀಯರಂದರೆ ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಬೌದ್ಧರು ಎಲ್ಲರೂ ನಾವು ಸಹೋದರಂತೆ ಬೆಳ್ಕೊಂಡು ಬಂದಿದ್ದೀವಿ. 1947 ಏನು ಸ್ವಾತಂತ್ರ್ಯ ಇದೆ, ಈ ಸ್ವಾತಂತ್ರ್ಯದಲ್ಲಿ ನಾವೆಲ್ಲರೂ ಎಲ್ಲ ಸಮುದಾಯರ ಏನು ಅವರ ಶ್ರಮದಿಂದ ನಮಗೆ ಈ ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹೋದರತ್ವವಾಗಿ ಬಾಳ್ತಾ ಇದ್ದೀವಿ. ಈಗಾಗಲೇ BJPಯ ಕೆಲವು ವರಿಷ್ಠರು ಹಾಗೂ ಕೆಲವು ಸಮುದಾಯದ ಸ್ವಾಮೀಜಿಗಳು ಕೂಡ ಇವರ ಹೇಳಿಕೆಗಳನ್ನು ಖಂಡನೆ ಮಾಡಿದ್ದಾರೆ. ಇಂತಹ ಒಬ್ಬ ಅವಿವೇಕಿಯನ್ನು ಕೂಡಲೇ ಗಡೀಪಾರು ಮಾಡಬೇಕಂತ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಇನ್ನು ಪ್ರತಿಭಟನೆಯಲ್ಲಿ ಕೋಮುಗಳ ನಡುವೆ ವಿಷ ಬೀಜ ಬಿತ್ತುತ್ತಾರುವ ಯತ್ನಾಳ್ರನ್ನ ಕೇವಲ ಬಂಧಿಸಿದ್ರೆ ಸಾಲದು, ಆತನನ್ನ ಗಡೀಪಾರು ಮಾಡಲೇಬೇಕೆಂದು ಪ್ರತಿಭಟನೆಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಗೌಡ, ಮಾಜಿ ಶಾಸಕ ರಫೀಕ್ ಅಹಮದ್, ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್, ದಲಿತ ಪರ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಹಾಜರಿದ್ದರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು. ಅವಿವೇಕಿ ಯತ್ನಾಳ್ಗೆ